ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ರೆಡಿಯಾಗಿದ್ದೀನಿ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್. ಇದು ನಮ್ಮನೆ ಹತ್ರನೇ ಇದೆ ಆ್ಯಂಡ್ ಇಲ್ಲಿಗೆ ಬಂದಾಗಿಂದ ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಹಾಗೇ ಇರಲಿಲ್ಲ, ಹೋಗ್ತಾ ಬರ್ತಾ ನೋಡಿ ಅನ್ಕೋತಾ ಇದ್ದೆ ಹೋಗ್ಬೇಕಂತ ಹೇಳಿ. ಫೈನಲಿ ಆಫ್ಟರ್ 3.5 years ಐ ಆಮ್ ಹಿಯರ್. ಸೊ ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದು ಆ್ಯಕ್ಚುಲಿ ನೈಸ್ ರೋಡ್ ಟೋಲ್ ಗೇಟಿಂದ ಟುವರ್ಡ್ಸ್ ಮೈಸೂರು ಮೇನ್ ರೋಡಿಗೆ ಬರುವ ಕ್ರಾಸಲ್ಲಿ ಇದೆ. ಸೊ ಇದಕ್ಕೆ ಕೆಂಪಮ್ಮನ ದೇವಸ್ಥಾನ ಅಂತ ಹೇಳ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ಆದಿಶಕ್ತಿ ಕೆಂಪಮ್ಮ ಮತ್ತು ಜಾಜಿರಮ್ಮ ದೇವಸ್ಥಾನ, ಸೊ ವಿನಾಯಕನ ದೇವಸ್ಥಾನ ಎಲ್ಲ ಇದೆ ಇಲ್ಲಿ. ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿದೆ. ಈವನ್ ವಿಗ್ರಹಗಳಾಗಿರ್ಬೋದು ಅಥವಾ ದೇವಸ್ಥಾನದ ಔಟ್ಲುಕ್ ನೀವು ನೋಡಿದರೆ ತುಂಬಾ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ಸೊ ರೀಸೆಂಟಾಗಿ ಇಲ್ಲಿ ಆ್ಯಕ್ಚುಲಾಗಿ ಜಾತ್ರೆ ಆಯಿತು. ಸೊ ಹಾಗಾಗಿ ನಿಮಗೆ ಈ ಡೆಕೋರೇಷನ್ ಎಲ್ಲ ಕಾಣಿಸ್ತಾ ಇದೆ. ಜಾತ್ರೆಗೆ ಬರೋಕ್ಕಾಗಲಿಲ್ಲ, ಬಟ್ ಅದ್ರ ನೆಕ್ಸ್ಟ್ ದಿನನೇ ನಾವು ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು. ಸೊ ಹಾಗಾಗಿ ಡೆಕೋರೇಷನ್ ಎಲ್ಲ ಏನಿದೆ ಅದೆಲ್ಲ ತುಂಬಾ ಫ್ರೆಶ್ ಆಗಿ ಹಂಗೆ ಚೆನ್ನಾಗಿದೆ. ಸೊ ಇದು ಮೇನ್ ರೋಡಲ್ಲೇ ಇದೆ, ಎಲ್ಲೂ ಹುಡುಕೋ ಹಾಗೆ ಇಲ್ಲ ನೋಡಿ. ಅದೇ ಆ್ಯಕ್ಚುಲಿ ಟೋಲ್ ಗೇಟ್. ಸೊ ಟೋಲ್ ಗೇಟಿಂದ ಸ್ವಲ್ಪ ಮುಂದೆ ಬಂದರೆ ದೇವಸ್ಥಾನದಿಂದ ಸ್ವಲ್ಪ ಆ ಕಡೆ ಲೆಫ್ಟಿಗೆ ತೊಗೊಂಡ್ರೆ ಮೈಸೂರು ಮೇನ್ ರೋಡ್ ಕಾಣಿಸುತ್ತೆ. ಸೊ ಇಲ್ಲಿ ಅವಾಗವಾಗ ಏನೇನೋ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಸೊ ಯಾವಾಗ್ಲೂ ದೇವಸ್ಥಾನ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಅದಲ್ದಲ್ಲೇನೋ ಡೆಕೋರೇಷನ್ ಇಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿದೆ. ವಿಗ್ರಹಗಳಿರ್ಬೋದು, ಅದ್ರ ಪೇಂಟಿಂಗ್ಸ್ ಇರ್ಬೋದು, ಅದೆಲ್ಲ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ 3.5 years. ಸೊ ಅಷ್ಟು ವರ್ಷದಿಂದ ನಾನು ಇದನ್ನು ನೋಡೋದು ಅಂದ್ಕೊಳೋದು. ಬೆಳಗ್ಗೆ ಹೊತ್ತು ಆಗೋದಿಲ್ಲ, ಸಾಯಂಕಾಲದ ಹೊತ್ತು ಹೋಗೋಣ ಅಂದ್ಕೊಂಡು ಮರೆತು ಹೋಗೋದು. ಅದು ಹೇಳ್ತಾರಲ್ಲ, ಒಂದು ಟೈಮ್ ಬರಬೇಕು ಏನಾದರೂ ಒಂದು ಹಾಕಬೇಕಾದ್ರೆ ಅಂತ. ಸೊ ಹಾಗೆ ಇದಕ್ಕೆ ಈಗ ಟೈಮ್ ಕೂಡ ಬಂದಿದೆ. ಸೊ ಇವತ್ತು ನಾವು ಬಂದಿದ್ದೀವಿ. ಆ್ಯಕ್ಚುಲಾಗಿ ನನ್ನ ಬರ್ಡೇಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಹಬ್ಬಕ್ಕೆ, ಜಾತ್ರೆಗೆ ಅಂತ ಹೇಳ್ಬಿಟ್ಟು. ಸೊ ಜಾತ್ರೆಗೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಅದು ಒಂದೊಂದನ್ನು ನೋಡಿ. ಇಲ್ಲಿ ಇದರಲ್ಲಿ ಬಾಳೆದೆಲೆಯಲ್ಲಿ ಮಾಡಿರೋದು, ಇದನ್ನು ಬರ್ಡು ಅದಕ್ಕೆ ನೇತಾಡೋದು ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವನ್ ಒಂದು ಬಾಳೆ ಎಲೆಯಲ್ಲಿ ಅಥವಾ ಅಡಿಕೆ ಎಲೆಯಲ್ಲಿ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡುತ್ತಾರೆ ಅಂತ ನಮಗೆ ಗೊತ್ತೇ ಇರಲ್ಲ. ಕ್ಲಾಸಿಕ್ಕಾಗಿ ನೋಡಿದರೆ ಅಷ್ಟೇ ಗೊತ್ತಾಗೋದು. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ನೋಡಿ ದೇವಸ್ಥಾನ ಸೂಪರ್ ಆಗಿದೆ, ಎಷ್ಟು ಸಖತ್ತಾಗಿದೆ ನೋಡಿ. ನಡಿ ಆ ಕಡೆ. ಓಕೆ, 9 ದಿನನೂ ಪೂಜೆ. ಮತ್ತೆ ರಾತ್ರಿ ಕ್ಲೋಸ್ ಆಗೋದು 7. ಚೆನ್ನಾಗಿದೆ ದೇವ್ರ. ಸೊ ನಾನು ಅಲ್ಲಿನ ಪುರೋಹಿತರ ಹತ್ರ ಮಾತಾಡ್ತಾ ಇದ್ದೆ. ಒಳಗಡೆ ಎಲ್ಲ ತೆಕ್ಕೊಳಕ್ಕೆ, ಫೋಟೋಸ್ ವಿಡಿಯೋಸ್ ತೆಕ್ಕೊಳಕ್ಕೆ ಬಿಡ್ತಾರೆ. ಅದೊಂದು ನನಗೂ ಖುಷಿ ಆಯಿತು, ಯಾಕಂದರೆ ಎಷ್ಟೊಂದು ದೇವಸ್ಥಾನದಲ್ಲಿ ಬಿಡಲ್ಲ, ಬಟ್ ಇಲ್ಲಿ ಬಿಟ್ಟರು. ಆ್ಯಕ್ಚುಲಿ ಏನಂದರೆ ತೆಕ್ಕೊಂಡು ಏನೂ ಇದು ಮಾಡಬೇಕು ಅಂತಲ್ಲ, ಬಟ್ ಎಷ್ಟೋ ಜನಕ್ಕೆ ಬರೋಕ್ಕೆ ಆಗಲ್ಲ, ಇಷ್ಟು ದೂರ ಎಲ್ಲ. ಸೊ ಅಂಥವರು ಈ ಥರ ವ್ಲಾಗ್ಸಲ್ಲೇ ನೋಡಿಬಿಟ್ಟು ಕೈ ಮುಗಿಸ್ಕೊಂಡು ಎಷ್ಟೋ ಜನ ಇರ್ಬೋದು. ಸೊ ಅದಕ್ಕೋಸ್ಕರ ಒಂದು ದೇವಸ್ಥಾನದ ಒಳಗಡೆ ಎಲ್ಲ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದು ಡಿಪೆಂಡ್ ಆಗುತ್ತೆ ಬೇರೆಯವರ ಥಿಂಕಿಂಗಲ್ಲಿ. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ. ಉತ್ಸವ ಮೂರ್ತಿ ಎಲ್ಲ ಇಟ್ಟಿದ್ದಾರೆ. ಅದು ಜಾತ್ರೆ ನೆನ್ನೆನ ಆಗಿರೋದ್ರಿಂದ ಹೂವು ಅಲಂಕಾರ ಎಲ್ಲ ಹಂಗೆ ಇದೆ. ಸೊ ಎಷ್ಟು ಸಕ್ಕತ್ತಾಗಿದೆ ನೋಡಿ.
ಬ್ಲೂ ಕಲರ್ ರೆಡ್ ಕಲರ್ ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ, ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇವರು ಹೇಳ್ತಾ ಇದ್ರು ನವರಾತ್ರಿಲಿ 9 ದಿನಾನು ಸಖತ್ತಾಗಿ ಡೆಕೋರೇಷನ್ ಎಲ್ಲ ಇರುತ್ತೆ ಇಲ್ಲಿ. ಸೊ ದಿನಾನು ಬೇರೆ ಬೇರೆ ಡೆಕೋರೇಷನ್, ಬೇರೆ ಬೇರೆ ಪೂಜೆಗಳು ನಡೆಯುತ್ತೆ. ಸೊ ಇಲ್ಲಿ ನಾನು ನೋಡಿದ್ದು ಇದು ಉತ್ತ, ಆ್ಯಕ್ಚುಲಾಗಿ ಇಷ್ಟು ಬೆಳೆದಿದೆ ನೋಡಿ ಉತ್ತ. ಸೊ ಮೇ ಬಿ ಇದು ದೇವಸ್ಥಾನ ಆದಾಗ ಅದ್ರ ಹಿಂದೆ ಅಥವಾ ಪಕ್ಕದಲ್ಲಿ ಬೆಳೆದಿತ್ತು ಅನ್ಸುತ್ತೆ. ಸೊ ಅದು ಪಕ್ಕದಲ್ಲೇ ಹಂಗೆ ಬಿಟ್ಟಿದ್ದಾರೆ. ಸೊ ಇವತ್ತಿಗೆ ಇದು ಇಷ್ಟು ಮೇಲಕ್ಕೆ ಎತ್ತರಕ್ಕೆ ಬೆಳೆದಿದೆ. ಸೊ ಯಾರಾದರೂ ಉತ್ತ ಎಲ್ಲ ಹುಡುಕ್ತಾ ಇದ್ರೆ ಇಲ್ಲಿ ತಂದು ಹಾಕ್ಬೋದು. ಸೊ ಅದಲ್ಲದೆ ಇಲ್ಲಿ ಫುಲ್ ಹೆಂಗಿದೆ ಅಂದರೆ ಒಂಥರ ತುಂಬಾ ವೈಬ್ಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಮಗೆ ಬಂದರೆ. ಆಮೇಲೆ ಈ ಜಾತ್ರೆ ಹಬ್ಬ ಇದೆಲ್ಲ ನಡೆಯುವಾಗಂತೂ ಇಲ್ಲಿ ಸಖತ್ತು ಡೆಕೋರೇಟ್ ಮಾಡಿರ್ತಾರೆ. ನಾನು ನೋಡಿದ್ದೀನಿ, ಲೈಟ್ಸಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ. ನವರಾತ್ರಿಲಂತೂ ಅದೇ 9 ದಿನನೂ ಅವ್ರು ಹೇಳ್ದಂಗೆ ಫುಲ್ ಡೆಕೋರೇಷನ್, ಫುಲ್ಲು ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ನಾನು ಬಂದಿಲ್ಲ, ನೋಡಬೇಕು. ಇದು ಬೈ ಹಂಗೆ ಚಾನ್ಸ್ ಬಂದಿದ್ದು ಆ್ಯಂಡ್ ನನಗೆ ಇದೆಲ್ಲ ನೋಡೋಕ್ಕೆ ಸಿಕ್ತು, ಅಲಂಕಾರ ಎಲ್ಲ ನೋಡಿ. ಇದು ಕೈಯಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋ ಥರ ಇದೆ, ಎಷ್ಟು ಚೆನ್ನಾಗಿದೆ ದೇವಿದು. ಸೊ ಅದಲ್ದಲ್ಲೇ ಇಲ್ಲಿ ಬೆಳಗ್ಗೆ ಆ್ಯಕ್ಚುಲಿ 7:30 ಗಂಟೆ ಹಿಂಗೆ ಓಪನ್ ಮಾಡಿದರೆ, ನನ್ನ ಪ್ರಕಾರ 6:30-7 ಗಂಟೆಗೆಲ್ಲ ಓಪನ್ ಇರುತ್ತೆ ದೇವಸ್ಥಾನಗಳು. ಸೊ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಮುಚ್ತಾರೆ ಊಟಕ್ಕೆ ಅಂತ ಹೇಳ, ಮತ್ತೆ 4:30-5 ಗಂಟೆಗೆ ಓಪನ್ ಮಾಡಿದ್ರೆ ಮತ್ತೆ 7-7:30 ತನಕ ಓಪನ್ ಇರುತ್ತೆ ಅಂತ ಅವರು ಹೇಳಿದ್ದು. ಸೊ ಮಧ್ಯದಲ್ಲಿ ನೀವೇನಾದರೂ ನೋಡಬೇಕು ಅಂದರೆ ಕೆಂಪಮ್ಮನ ದೇವಸ್ಥಾನ ಮೈಸೂರು ರೋಡ್ ಅಂತ ಹಾಕಿದರೆ ನಿಮಗೆ ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲಿ ಬರುತ್ತೆ. ಸೊ ನಾನು ಅಟ್ಯಾಚ್ ಮಾಡ್ತೀನಿ ಇದನ್ನು. ನನಗಂತೂ ಇದು ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು. ಆನ್ ಪ್ರಾಪರ್ ಟೈಮಲ್ಲಿ ಬಂದಿದ್ದೀನಿ. ಸೊ ನೋಡೋಕ್ಕೆ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಒಳ್ಳೆ ಇದು ಸಿಕ್ತು. ಆ್ಯಕ್ಚುಲಿ ನಾವು ಲೇಟಾಗಿ ಹೊರಟಿದ್ದು, 12 ಗಂಟೆಗೆಲ್ಲ ಮುಚ್ಚಿಬಿಟ್ಟಿರ್ತಾರಲ್ಲಪ್ಪ ಅಂದ್ಕೊಂಡು ಬಂದ್ವಿ. ಬಟ್ ಈ ದೇವಸ್ಥಾನ 1 ಗಂಟೆಗೆ ಮುಚ್ಚೋದ್ರಿಂದ ನಮಗೆ ಆ್ಯಕ್ಚುಲಾಗಿ ಇಲ್ಲಿ ದರ್ಶನ ಸಿಕ್ತು. ಆಮೇಲೆ ಈ ಅಲಂಕಾರ ಎಲ್ಲ ನಿನ್ನೆ ಜಾತ್ರೆ ಆಗಿರೋದಕ್ಕೆ ಅದೂ ಸಿಕ್ತು. ಸೊ ಓವರಾಲ್ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ 2 ದೇವಿಗಳೂ ಒಳಗಡೆ ಇದೆ, ಮತ್ತು ಅಲಂಕಾರ ದೇವತೆಗಳೆಲ್ಲ ಮುಂದೆ ಇಟ್ಟಿದ್ದಾರೆ. ಸೊ ಇಲ್ಲಿ ಏನೋ ಬೀಗ ಹಾಕೋದೆಲ್ಲ ಇದೆ, ನನಗಷ್ಟು ಇದ್ರದ್ದೆಲ್ಲ ಐಡಿಯಾ ಇಲ್ಲ ಏನು ಅಂತ. ಸೊ ಏನಾದರೂ ನೀವು ಅಂದ್ಕೊಂಡಿದ್ರೆ ಅದು ಬಂದು ನೀವು ಇಲ್ಲಿ ಕೇಳಿದರೆ ಆ್ಯಕ್ಚುಲಿ ಅವರೇ ಹೇಳ್ತಾರೆ ಏನಕ್ಕಿದು ಅಂತ. ಸೊ ಅದನ್ನೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ ಇಲ್ಲಿ. ಸೊ ಓವರಾಲ್ ದೇವಸ್ಥಾನ ಅಂತೂ ನನಗೆ ಇಷ್ಟ ಆಯಿತು. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ತೃಪ್ತಿ ಆಗುತ್ತೆ. ದೇವಸ್ಥಾನಗಳಿಗೆ ಬಂದರೆ ನೋಡಿದರೆ ಒಂಥರ ಏನೋ ಒಂದು ಬೆಳಗಿನ ಜಾವ ಬಂದರೆ ಸಖತ್ತಾಗಿ ಅನಿಸುತ್ತೆ. ಸೊ ಇಷ್ಟು ವರ್ಷ ಆದಮೇಲೆ ಅಂತೂ ಇಂತೂ ಇದನ್ನು ನೋಡಿ ನನಗೆ ಸಖತ್ ಖುಷಿ ಆಯಿತು. ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು ಒಂದು ಆ್ಯಕ್ಚುಲಿ ಪ್ಲೇಸು ಇದು. ಸೊ ಅದನ್ನು ಇವತ್ತು ನೋಡಿ ಹಬ್ಬ ಸದ್ಯ 3 ವರ್ಷಕ್ಕೆ ಅಟ್ಲೀಸ್ಟ್ ನೋಡಿದ್ನಲ್ಲ ಅಂತ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.